Hello everyone, welcome back to our YouTube channel. ಇವತ್ತು ಡೇ 5 in Thailand. ಫುಕೆಟ್ ಇಂದ ಕ್ರಾಬಿ ರೀಚ್ ಆದ್ವಿ. ಇದೇ ನಾವು ಸ್ಟೇ ಮಾಡ್ತಿರೋ ರೆಸಾರ್ಟ್. ವ್ಯೂ ಚೆನ್ನಾಗಿದೆ ಅಲ್ವಾ? ಸ್ಟೇಯಿಂಗ್ಗೆ ನಾವು ಅಗೋಡಾ ಥ್ರೂ ಬುಕ್ ಮಾಡಿದ್ವಿ. ಪರ್ ನೈಟ್ 3500 ಆಯಿತು ಈ ರೆಸಾರ್ಟ್ಗೆ. ತುಂಬ ಅಫೋರ್ಡೆಬಲ್ ಅಲ್ವಾ? ಇಂಡಿಯಾದಲ್ಲಿ ಈ ಥರ ರೆಸಾರ್ಟ್ ಮಿನಿಮಮ್ 6000 ಪರ್ ನೈಟ್ ಆಗುತ್ತೆ. ಯಾಕೆಂದರೆ ಈ ರೆಸಾರ್ಟ್ ಇರೋದು ಜಸ್ಟ್ ಅಪೋಸಿಟ್ ಟು ಅವನಾಂಗ್ ಬೀಚ್. ನೋಡಿ ಈ ಬೀಚ್ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಕಾಣಿಸ್ತಿದ್ದಾವಲ್ಲ ಇವೆಲ್ಲ ಸ್ಮಾಲ್ ಐಲ್ಯಾಂಡ್ಸ್. ಇದನ್ನು ನೋಡೋಕ್ಕೆ ನಾಳೆ ಹೋಗ್ತಿದ್ದೀವಿ. ನಾವು ರೆಸಾರ್ಟ್ ರೀಚ್ ಆದಮೇಲೆ ಫ್ರೆಶ್ ಅಪ್ ಆಗಿ ಈ ಬೀಚ್ ಹತ್ರ ಸನ್ಸೆಟ್ ನೋಡೋಕ್ಕಂತ ಬಂದ್ವಿ. ಫುಕೆಟಿಂದ ಕ್ರಾಬಿಗೆ ಅರೌಂಡ್ 3.5 to 4 hours ಆಯಿತು ವಯಾ ರೋಡ್. ನಾವು ಫೆರಿಯಿಂದನೂ ಬರ್ಬೋದು. ನಾವು ಸನ್ಸೆಟ್ ನೋಡಿಕೊಂಡು ಹಾಗೆ ಸ್ವಲ್ಪ ಬೀಚ್ ಹತ್ರ ಟೈಮ್ ಪಾಸ್ ಮಾಡಿ ವೇಟ್ ಮಾಡ್ತಿದ್ವಿ. ಇಲ್ಲಿ ಫೈರ್ ಶೋ ಸ್ಟಾರ್ಟ್ ಆಗೋದಿದೆ ಈಗ. ಇನ್ನು ಸ್ವಲ್ಪ ಕತ್ಲಾದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಇಟ್ ಈಸ್ ಅ ಫ್ರೀ ಆಫ್ ಕಾಸ್ಟ್. ಓಕೆ, ಫೈನಲಿ ಫೈರ್ ಶೋ ಸ್ಟಾರ್ಟ್ ಆಯಿತು. ನಾವು ಬಾಲಲ್ಲಿ ಆಟ ಆಡಿದ್ರೆ ಇವ್ರು ಫೈರಲ್ಲಿ ಆಟ ಆಡ್ತಾರೆ. ಇಲ್ಲಿಂದ ಅಲ್ಲಿ ತುರ್ತಾರೆ, ಅಲ್ಲಿಂದ ಇಲ್ಲಿ ತುರ್ತಾರೆ. ಈ ಶೋ ಎಲ್ರಿಗೂ ಫ್ರೀನೇ. ಈ ಥರ ಶೋ ಮುಗಿಯೋವಾಗ ಟಿಪ್ ಬಾಕ್ಸ್ ತೊಗೊಂಡು ಬರ್ತಾರೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಲಿ ಅಂತ. ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ನಾವು ಐಲ್ಯಾಂಡ್ ಹಾಪಿಂಗ್ ಟೂರ್ನ ಬುಕ್ ಮಾಡಿದ್ದೀವಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.